ಈಗ ನಾವು ಎಲ್ಲಿ ನಿಂದಿರ್ಬೇಕು ಹೇಳ್ರಿ, ಎಲ್ಲ ಸತೀಶ್ ಜಾರಕಿಹೊಳಿ ಬಜಾರ್ ಕೊಟ್ಟರೆ ನಾವು ನಿಂತಿರೋದೇನು? ಉಳ್ಕಿದ್ರು ಕೂಡುಗಳು ಲಿಂಗಾಯತರು ಎಲ್ಲ ಉಳಿದ ಸಮಾಜಗಳು ಅಲ್ಲ, ಎಲ್ಲ ಇದೆ. ಉಪ್ಪಾರು ಎಲ್ಲ ಜಾತಿಯವ್ರು ಎಲ್ಲಿದ್ರು ಎಲ್ಲ ಅವ್ರ ಮನೆಯವ್ರ ಮಗನ ಇರ್ತಾರೆ, ಮಗನಿದ್ರು ತಳ್ಳಿದ್ರು ತಮ್ಮನಿದ್ರು. ನಮ್ದೇನು ಕೆಲಸ ಐತೆ? ಬೆಳಗಾವಿ ಕಚ್ಚಾ ಹಾಕಿದಾಗ ಅಲ್ಲಿಂದೇನೆ ಗಂಟೆ ಹೊಡೆದು ಕೊಡ್ರಿ ಎಲ್ಲರೂ. ಸಾಕಾರಿ ಮನೆ ಮುಂದೆ ಹೋಗಿ ಗಂಟೆ ಹೊಡಿದ್ರು, ಹೋಗಿ ಕಾಲು ಮುಗಿದ್ರು. ನಾ ಇದ್ರಾಗ ಹೇಳಿದೆ, ಇದು ಯಾವ ಊರಾಗ ನಮ್ಮ ನಿರ್ಣಯ ಕನ್ನಡಿಯವ್ರ ಊರ ಗೋಕಾಕನಾಗ ಕಲ್ವಳ ನಿನ್ನ ಮ್ಯಾಗ ಯಾರಿಗೂ ಕಾಲು ಎದಕ್ಕೆ ಮುಗಿದ್ರು? ರಾಜಕಾರಣಿಗಳು ಕಾಲು ಕೆಲಸದಿಂದ ನರೇಂದ್ರ ಮೋದಿಯವರೇ ಕಾಲು ಮುಗಿಬೇಡತ್ತಾರ. ಅಂತ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಊಟಕ್ಕೆ ಹೋಗು ಸಾಕಾರ ಅವರು ಬಿಡ್ರಿ, ಅವ್ರ ಮನೆ ಮೊಮ್ಮಕ್ಕಳು ಕೊಟ್ಲಾದ್ರೆ ಹೋಗೋ ಕಾಲು ಅಟ್ಟು ಸಾಧ್ಯ ಇಲ್ಲ ನಿಮಗ. ನೀವು ಹೊಲ್ದಾಗ ಕಬ್ಬು ಐತ್ರೆ, ನಾವು ಹೊಲ್ದಾಗ ಕಬ್ಬು ಐತ್ರ. ನಾವು ಸ್ವಾಭಿಮಾನದಿಂದ ಬದುಕಬೇಕಾಗಿತ್ತು. ಯಾರು ಕೊಟ್ಟು ಯಾರು ರಾಜಕಾರಣಿಗಳು ಕೊಟ್ಟ ನಮಗೆ ಎಲೆಕ್ಷನ್ 1000 ರೂಪಾಯಿ 2000 ರೂಪಾಯಿ 1000 ರೂಪಾಯಿ ಮ್ಯಾಗನೇ 5 ವರ್ಷ ಜಗ್ತಕ್ಕ ನಿಮ್ಮಲ್ಲಿ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಬಹಳ ಚಲೋ 15 10,000 ರೂಪಾಯಿ ಕೊಡ್ತಾನೆ ತೂಕ ಅದೇ ಡಾಬಾದಾಗ ಹೋಗಿ ತಿಂದು ಮರು ಡ್ರೈನೇಜ್ ಹೋಗ್ಬಿಡ್ತೈತೆ ಮತ್ತು ಅವ್ರ ಮನೆ ಮುಂದೆ ಸಾಕಾರು ಮುಂದೆ ಹೋಗಿ ನಿಂದ್ರು ಅವೆಲ್ಲ ಕನ್ನಡಾಗ ನೋಡ್ತಾರೆ. ನಿಮ್ಮನ್ನ ಈ ಒಂದು 2 ಬಂದವ ನೋಡೋ ಒಂದು 2,000 ಕೊಡ್ತಾರೆ ಸಾಕ. ಗೌರವದಿಂದ ನಾವು ಬಿಜಾಪುರದಾಗ ನಮಗೆ ಬೇಕಾದ್ರೆ ಎಲ್ಲ ಕಡೆ ರೊಕ್ಕ ಬಂದಲ್ಲ. ಈ ಸಲ ಕೆಡೋದಕ್ಕೆ ಸಲ ಇವನು ಕೆಡವೇ ಬಿಡಕ್ಕೆ, ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರಾಗಾರ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂದ್ರೆ ನಾವೇ ಮುಖ್ಯಮಂತ್ರಿ ಆಗವರು. ನಾವು ನಿಮ್ಮ ಮನೆ ಕಾಯಿದಿಲ್ಲ, ನಿಮ್ಮನ್ನ ಅಪ್ಪಾಜಿ ತಂದು ಕಾಲು ಮುಗಿ ಮಗನ ಅಲ್ಲ. ಏನು ಕಡಿಮೆ ನಾವೆಲ್ಲ ರೊಕ್ಕ ಲೂಟಿ ಮಾಡಿ ನಿಮ್ಮ ಮನೆ ತಲೆಗೋಸೋ ಕಲಿಕೆ ನಾವಲ್ಲ. ದೇವ್ರು ನಮ್ಗೆ ಕೊಟ್ಟಾನ, ನಮ್ಗೆಲ್ಲ ಐತಿ. ಭವಿಷ್ಯದಾಗ ಈ ದೇಶ ಉಳಿಲಾಕ ನಾವು ಚುನಾವಣೆ ಮಾಡಬೇಕಾಗಿದ್ದೀವಿ. ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶ ಉಳಿಲಿಲ್ಲ, ನಮ್ಮ ಧರ್ಮನೇ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಮಾಡ್ಕೊಂಡು ಏನೋ ಇಲೆಕ್ಷನ್ 1,000 2,000 ಕೊಡ್ತಾರೆ. ಬಟ್ ಏನು ನಿಮ್ಮದೇ ಹೊಡೆದಾರೆ ನಿಮಗೆ ಕೊಡ್ತಾರೆ. ನಿಮ್ಮದೇ ಒಂದು ಟ್ರ್ಯಾಕ್ 1 ಟನ್ನಿಗೆ 2 ಟನ್ ಹೊಡೆದಿರ್ತಾರೆ. ನಿಮ್ಗೆ 5 ವರ್ಷಕ್ಕೆ 1 ಟನ್ ಕೊಡ್ತಾರೆ. ವರ್ಷ ಟನ್ ಹೊಡೆದಿರ್ತಾರೆ. ನಿಮ್ಗೇನು 5 ವರ್ಷಕ್ಕೆ ಒಂದು 100 ಟನ್ ಕಬ್ಬು ಹಾಕಿದ್ರೆ 5 ಟನ್ ಕಡೆ ಹೊಡೆದಿರ್ತಾರಲ್ರಿ. ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿ ಮಾಡಿ ನಾವು ನೋಡಿಲ್ಲ.